ಪುರುಷ ಏವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಶೇಷಾನಃ ಯದನ್ನೇನಾತಿರೋಹತಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನೋಡೋಣ. ಮಾರ್ಚ್ ತಿಂಗಳಲ್ಲಿ ಆಗುವಂಥ ದೊಡ್ಡ ಬದಲಾವಣೆ ಅಂದರೆ ಶನಿಯ ಬದಲಾವಣೆ. ಮಾರ್ಚ್ 28ನೇ ತಾರೀಕು ಶನಿ ವೃಷಭ ರಾಶಿಯವರಿಗೆ ದಶಮ ಸ್ಥಾನದಿಂದ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾದಂಥ ಸಂದರ್ಭಗಳನ್ನ ಕಾಣಲಿಕ್ಕೆ ಕೇವಲ ಒಂದು ತಿಂಗಳು ಕಾಯಬೇಕು ನೀವು. ಶನಿ ಲಾಭ ಸ್ಥಾನಕ್ಕೆ ಬಂದರೆ ಎಷ್ಟೆಷ್ಟು ಲಾಭ ಇದೆ ಗೊತ್ತಾ? ಆಯುಷಲ್ಲಿ ಲಾಭ, ಉದ್ಯೋಗದಲ್ಲಿ ಲಾಭ, ನ್ಯಾಯದಲ್ಲಿ ಲಾಭ, ಕರ್ಮದಲ್ಲಿ ಲಾಭ, ಎಲ್ಲ ಲಾಭಗಳನ್ನು ಪಡೆಯೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ನಿಮಗೆ ವೃಷಭ ರಾಶಿಯವರಿಗೆ. ರಾಶಿಯಲ್ಲೇ ಗುರು ಇದ್ದಾರೆ. ರಾಶಿಯಿಂದ 11ನೇ ಮನೆ ಲಾಭಸ್ಥಾನದಲ್ಲಿ ಶುಕ್ರ ಇದ್ದಾರೆ. ಗುರು ಮತ್ತು ಶುಕ್ರ ಮಧ್ಯೆ ಪರಿವರ್ತನಾ ಯೋಗ ಬಂದು ಈ ತಿಂಗಳಲ್ಲಿ ಗುರು ನಿಮಗೆ ಲಾಭಸ್ಥಾನದಲ್ಲಿದ್ದಾರೆ ಅಂತ ತಗೋಬೋದು. ನೀವು ಪ್ರತಿ ತಿಂಗಳು ಹೇಳ್ತಾ ಇರ್ತೀನಿ ಗುರು ಜನ್ಮಗುರು ಮಹಾದುಃಖಂ, ಜನ್ಮಗುರು ಮಹಾದುಃಖಂ ಅಂತ. ಈ ತಿಂಗಳು ಗುರು ನಿಮಗೆ ಜನ್ಮದಲ್ಲಿಲ್ಲ, ಅಂದರೆ ನಿಮ್ಮ ರಾಶಿಯಲ್ಲಿಲ್ಲ, ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿದ್ದಾರೆ ಅಂತ ಭಾವನೆ ಮಾಡಬೇಕು. ಡ್ಯೂ ಟು ಪರಿವರ್ತನಾ ಯೋಗ ಇಂಟರ್ಚೇಂಜು. ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾರೆ ಅಂತ ತಗೊಳ್ಬೇಕು. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಹಾಗೂ ಋಣರೋಗ ಶತ್ರು ಸ್ಥಾನಾಧಿಪತಿ ಆಗಿರತಕ್ಕಂಥ ಶುಕ್ರ ನಿಮಗೆ ಬಲಿಷ್ಠವಾಗಿದ್ದಾರೆ. ಶರೀರ ಬಲವಾಗಿರುತ್ತೆ. ಮಾರ್ಚ್ ತಿಂಗಳು ವೃಷಭ ರಾಶಿಯವರಿಗೆ ಶರೀರ ಬಲವಾಗಿರೋದ್ರ ಜೊತೆಗೆ ನಿಮ್ಮ ರೋಗಗಳು ದೂರವಾಗುತ್ತೆ, ಋಣಬಾಧೆ ಕಡಿಮೆ ಆಗುತ್ತೆ, ನಿಮಗೆ ಶತ್ರುಗಳು ನಿಮ್ಮಿಂದ ದೂರವಾಗಿ ಪಲಾಯನವಾಗಿ ಮಿತ್ರರಾಗ್ತಾರೆ. ಮೇಜರ್ ಪ್ಲಸ್ ಪಾಯಿಂಟು ಶುಕ್ರನಿಂದ ನಿಮಗೆ ಸಿಗ್ತಾ ಇದೆ. ಜೊತೆಗೆ ವಿವಾಹ, ಶುಭ ಕಾರ್ಯ, ಈ ಸಂಬಂಧಪಟ್ಟಂಥದ್ರಲ್ಲಿ ಸಕ್ಸಸ್ಸು, ಬ್ಯೂಟಿ ರಿಲೇಟೆಡ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಆಮೇಲೆ ಬ್ಯೂಟಿ ಸ್ಟಡೀಸ್ ಮಾಡುವಂಥವ್ರಿಗೆ, ಫ್ಯಾಷನ್ ಡಿಸೈನಿಂಗ್ ಮಾಡುವಂಥವ್ರಿಗೆ, ಆರ್ಕಿಟೆಕ್ಟು, ಬೋಟಿಕ್ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಸಿನಿಮಾ ನಟ ನಟಿಯರಿಗೆ, ಮತ್ತು ಈ ರಿಲೇಟೆಡ್ ಟು ಅಂದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ ಏನೇ ಇದ್ದರೂ ಕೂಡ ಈ ತಿಂಗಳು ಮೇಜರ್ ಸಕ್ಸಸ್ಸನ್ನು ಕಾಣಲಿಕ್ಕೆ ನಿಮಗೆ ಭಾಳ ಅನುಕೂಲಗಳು ಪ್ರಾಪ್ತಿ ಆಗ್ತಾ ಇದೆ. ಇದೊಂದು ಪ್ಲಸ್ ಪಾಯಿಂಟ್ ಆಯಿತು. ಎರಡನೇದು, ನಿಮ್ಮ ರಾಶಿಯಿಂದ ಲಾಭಾಧಿಪತಿ ಹಾಗೂ ಅಷ್ಟಮ ಸ್ಥಾನಾಧಿಪತಿ ಆಗಿರತಕ್ಕಂಥ ಲಾಭಸ್ಥಾನ ಮತ್ತು ಅಷ್ಟಮ ಸ್ಥಾನಕ್ಕೆ ಅಧಿಪತಿಯಾದಂಥ ಗುರು ಪರಿವರ್ತನೆಯಲ್ಲಿ 80% ಸ್ವಕ್ಷೇತ್ರದ ಫಲ ಕೊಡ್ತಾ ಇರೋದ್ರಿಂದ ಲಾಭಗಳನ್ನು ಯಥೇಚ್ಛವಾಗಿ ಪಡೆಯುವಂತಹ ಸುಸಂದರ್ಭ ಮಾರ್ಚ್ ತಿಂಗಳು ವೃಷಭ ರಾಶಿಯವರಿಗೆ. ಅದೃಷ್ಟ ನಿಮ್ಮನ್ನು ಹುಡ್ಕೊಂಬರುತ್ತೆ. ಹೊಸ ಹೊಸ ಜವಾಬ್ದಾರಿಗಳು, ಹೊಸ ಹೊಸ ಆಪರ್ಚುನಿಟೀಸು ನಿಮ್ಮನ್ನು ಹುಡ್ಕೊಂಬರುತ್ತೆ. ಯಾವುದನ್ನು ಕೂಡ ನೀವು ಬೇಡ ಅಂತ ಹೇಳಿದ್ರೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ, ಒಳ್ಳೆ ದಾರಿಯಲ್ಲಿ ರಿಸೀವ್ ಮಾಡ್ಕೊಳ್ಳಿ. ಅದು ನಿಮಗೆ ಮೇಜರ್ ಸಕ್ಸಸ್ಸನ್ನು ಕೊಡುತ್ತೆ. ಅದೊಂದು ಪ್ಲಸ್ ಪಾಯಿಂಟು. ಗುರು ಶುಕ್ರರ ಒಂದು ಪರಿವರ್ತನೆಯಿಂದ ಮಾರ್ಚ್ ತಿಂಗಳು ಅದೃಷ್ಟದ ಮೇಲೆ ಅದೃಷ್ಟ. ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿಯವರು ವಾಹನ ತಗೊಳ್ಬೇಕಾದ್ರೆ ತಗೊಳ್ಳಿ. ನೂತನ ವಾಹನ ಯೋಗ ಇದೆ. ಸ್ತ್ರೀಯರಿಂದ ನಿಮಗೆ ಅನುಕೂಲ ಇದೆ. ಜೊತೆಗೇನಪ್ಪ ಅಂದರೆ ಅದೃಷ್ಟನೂ ಇದೆ. ಆಮೇಲೆ ವಾಹನ ಮಾಲೀಕರು, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಡೆಸುವಂಥವರು ಮತ್ತು ಡ್ರೈವರ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆ ವಾಹನದಿಂದ ಜಯ ಮತ್ತು ವಿಜಯ ಎರಡೂ ಕೂಡ ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ರಾಶಿಯಿಂದ 12 ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಕುಜ ದೋಷ ಇದೆ ನಿಮಗೆ. ಅಂದರೆ ತಾತ್ಕಾಲಿಕ ಕುಜ ದೋಷ ಮಾರ್ಚ್ ತಿಂಗಳಿರುತ್ತೆ. ಸ್ವಲ್ಪ ಕೋಪ ತಾಪಗಳನ್ನು ಕಡಿಮೆ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಕೋಪ ಜಾಸ್ತಿ ಮಾಡ್ಕೋಬೇಡಿ. ಆದಷ್ಟು ನೀವೊಂದು ಸ್ವಲ್ಪ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ವಲ್ಪ ಮಹಾಲಕ್ಷ್ಮಿಯನ್ನು ನೆನೆಸ್ಕೊಳ್ತಕ್ಕಂಥದ್ದು, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗುವಂಥದ್ದು, ಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು ಭಾಳ ಮುಖ್ಯ. ಪ್ರತಿದಿನ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಪ್ರಕೃತ್ಯೈ ನಮಃ, ವಿಕೃತ್ಯೈ ನಮಃ, ವಿದ್ಯಾಯೈ ನಮಃ, ಸರ್ವಭೂತಹಿತಪ್ರದಾಯೈ ನಮಃ, ಶ್ರದ್ಧಾಯೈ ನಮಃ, ವಿಭೂತ್ಯೈ ನಮಃ, ಸುರಭ್ಯೈ ನಮಃ. ಹೀಗೆ ಲಕ್ಷ್ಮಿ ಅಷ್ಟೋತ್ತರ ಅನ್ನುವಂಥದ್ದು ಬರುತ್ತೆ. ಅದು ಎಲ್ಲ ಗೂಗಲಲ್ಲಿ ಎಲ್ಲ ಕಡೆ ಸಿಗುತ್ತೆ. PDF ಡೌನ್ಲೋಡ್ ಮಾಡ್ಕೋಬೋದು, ಆ್ಯಪ್ಗಳಲ್ಲಿ ಸಿಗುತ್ತೆ. ಇಲ್ಲ ಪುಸ್ತಕ ಇದ್ದರೆ ಪುಸ್ತಕದಲ್ಲಿ ನೋಡಿ ಹೇಳೋಕ್ಕಾಗಲ್ಲ, ನನಗೆ ಉಚ್ಚಾರಣೆ ಬರಲ್ಲ ಅಂತಂದರೆ ಕೇಳಿ, ಏನು ತಪ್ಪೇನಿಲ್ಲ. ಲಕ್ಷ್ಮಿ ಅಷ್ಟೋತ್ತರ ಭಾಳ ಮುಖ್ಯ ಆಗುತ್ತೆ ನಿಮಗೆ. ಈ ತಿಂಗಳು ಪೂರ್ತಿ ನೀವು
ಪ್ರತಿನಿತ್ಯ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳುವಂಥದ್ದು ಭಾಳ ಒಳ್ಳೆಯದು. ಕಾಮಾಗಿರುವಂಥದ್ದು ತುಂಬ ಒಳ್ಳೆಯದು, ಅಂದರೆ ಸೌಮ್ಯವಾಗಿರುವಂಥದ್ದು ತುಂಬ ಒಳ್ಳೆಯದು. ಅಗ್ರೆಸಿವ್ನೆಸ್ ಬೇಡ, ಕೋಪ ಬೇಡ. ಆಮೇಲೆ 12ನೇ ಮನೆ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಹುಷಾರಾಗಿರಿ. ಮೋಸ ಹೋಗುವಂಥ ಸಾಧ್ಯತೆ, ಲೆಕ್ಕಪತ್ರಗಳಲ್ಲಿ ರಿಜಿಸ್ಟ್ರೇಷನ್ ಪ್ರಾಸೆಸ್ಸಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಮತ್ತು ಯಾರಿಗೂ ಶ್ಯೂರಿಟಿ ಸಿಗ್ನೇಚರು ಸೆಕ್ಯೂರಿಟಿ ಸಿಗ್ನೇಚರ್ ಹಾಕೋದು ಬೇಡ. ಸ್ವಲ್ಪ ಜಾಗೃತೆ ವಹಿಸ್ತಕ್ಕಂಥದ್ದು ವೃಷಭ ರಾಶಿಯವರು ತುಂಬ ಒಳ್ಳೆಯದು. ಬಟ್ ವಿವಾಹ, ಶುಭ ಕಾರ್ಯ, ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳಿಗೆ ಯಾವುದೇ ಅಡ್ಡಿ ಆಟಂಕಗಳು ಇಲ್ಲ. ಅದರಿಂದ ಕುಜ ನಿಮಗೇನು ಸಮಸ್ಯೆ ಮಾಡಲಿಕ್ಕಿಲ್ಲ. ಇನ್ನು ರಾಶಿಯಿಂದ 2 ಮತ್ತು 5ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ, ಅವರು ಲಾಭಸ್ಥಾನದಲ್ಲಿದ್ದಾರೆ. ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಒಂದು ಪರಿವರ್ತನೆ ಇದೆ. ಆದರೂ ಕೂಡ ಒರಿಜಿನಲ್ ಸ್ಟೇಟಸ್ ಯಾವುದಂದರೆ ಶುಕ್ರನಿಗೆ ಲಾಭಸ್ಥಾನ ಆದ್ದರಿಂದ ನೀಚಭಂಗ ರಾಜಯೋಗದಲ್ಲಿ ಬುಧ ಇರೋದ್ರಿಂದ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ಬರುವಂಥ ವಿದ್ಯಾರ್ಥಿಗಳಾಗ್ಬೋದು, ಒಳ್ಳೆ ಯಶಸ್ಸು ಕಾಣ್ತೀರಾ. ವ್ಯಾಪಾರಿಗಳು ತುಂಬ ಚೆನ್ನಾಗಿ ಲಾಭಗಳನ್ನು ಪಡಿತೀರಾ. ಮಾರ್ಚ್ ತಿಂಗಳಲ್ಲಿ ಉತ್ತಮವಾದಂಥ ಉತ್ಕೃಷ್ಟವಾದಂಥ ವಿದ್ಯಾಭ್ಯಾಸ, ಮೂಲ ವಿದ್ಯಾಭ್ಯಾಸ, ಹೈಯರ್ ಎಜುಕೇಷನ್ನು ಎಲ್ಲವೂ ಚೆನ್ನಾಗಿರುತ್ತೆ. ನೀವು ಅಪ್ ಟು SSLC ಓದುವಂಥವ್ರಿಗೂ ಚೆನ್ನಾಗಿರುತ್ತೆ, ಅಪ್ ಟು ಸಿಂಗಲ್ ಡಿಗ್ರಿ ಓದುವಂಥವ್ರಿಗೂ ಚೆನ್ನಾಗಿರುತ್ತೆ, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡೋರಿಗೂ ಚೆನ್ನಾಗಿರುತ್ತೆ, PhD ಮಾಡೋರಿಗೂ ಚೆನ್ನಾಗಿರುತ್ತೆ. ವಿದೇಶದಲ್ಲಿ ಓದೋರಿಗೂ ಅನುಕೂಲ, ಸ್ವದೇಶದಲ್ಲಿ ಓದೋರಿಗೂ ಅನುಕೂಲ, ಯಾವ ಥರದ ಸಮಸ್ಯೆ ಇಲ್ಲ. ಆಮೇಲೆ ವ್ಯಯಾಧಿಪತಿ 12ನೇ ಮನೆ ಅಧಿಪತಿ 2ನೇ ಮನೆ ಇರೋದ್ರಿಂದ ವಿದೇಶಿ ಉದ್ಯೋಗ, ವಿದ್ಯಾಭ್ಯಾಸ, ಆರೋಗ್ಯದಲ್ಲೂ ಕೂಡ ಅಥವಾ ವ್ಯವಹಾರ ವ್ಯಾಪಾರದಲ್ಲೂ ಕೂಡ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಅನುಕೂಲ ಆಗುವಂಥ ಎಲ್ಲ ಲಕ್ಷಣಗಳು, ಸೌಲಭ್ಯಗಳು, ಸೌಕರ್ಯಗಳು ನಿಮಗೆ ತುಂಬ ಯಥೇಚ್ಛವಾಗಿ ಕಾಣ್ತಾ ಇದೆ ವೃಷಭ ರಾಶಿಯವರಿಗೆ. ಸುಖಾಧಿಪತಿ ಆಗಿರತಕ್ಕಂಥ ಸೂರ್ಯ ಮಾತ್ರ 14ನೇ ತಾರೀಕುವರೆಗೂ ಸಾಧಾರಣವಾಗಿರ್ತಾನೆ, ಶತ್ರು ಮನೆಯಲ್ಲಿರ್ತಾನೆ. ಅದೇ 14ನೇ ತಾರೀಕು ನಂತರ ಸೂರ್ಯ ಬದಲಾವಣೆ ಆಗಿ ಅವರು ಲಾಭಸ್ಥಾನಕ್ಕೆ ಬಂದು ನೀವು ಸುಖವನ್ನು ಯಥೇಚ್ಛವಾಗಿ ಪಡೆಯುವಂಥ ಯೋಗ. ಮೊದಲ ಅರ್ಧ ಇದೆಯಲ್ಲ, 1ನೇ ತಾರೀಕಿಂದ 14ನೇ ತಾರೀಕುವರೆಗೂ ಸ್ವಲ್ಪ ಕಷ್ಟಪಡ್ತೀರಾ. ಯೋಗಗಳಂತೂ ಇದೆ, ಅದೃಷ್ಟ ಅಂತೂ ಇದೆ. ಅದೇ 14ನೇ ತಾರೀಕು ನಂತರ ಮತ್ತಷ್ಟು ಅಭಿವೃದ್ಧಿ ಸೂರ್ಯನಿಂದ ಕೂಡ ನಿಮ್ಗೆ ಸಿಕ್ಕಿ ಸುಖ ಕಾಣ್ತೀರಾ. ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ತಾಯಿಯ ಆಶೀರ್ವಾದ ಸಿಗುತ್ತೆ. ಮತ್ತು ಯಾವುದೇ ಥರದ ಸಮಸ್ಯೆಗಳು ಬರುವಂಥದ್ದಿದ್ರೂ ಅದನ್ನು ಹಾಗೆ ಸರಿ ಮಾಡಿಕೊಂಡು ನೀವು ಸಕ್ಸಸ್ ಮಾಡ್ತೀರಾ. ಇನ್ನೂ ಓವರಾಗಿ ಹೇಳಬೇಕಂದ್ರೆ ವಿಶ್ವವನ್ನು ಗೆಲ್ಲುವಂತಹ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ದೊಡ್ಡ ಸಮಸ್ಯೆ, ನಿಮಗೆ ಪರ್ವತದಷ್ಟು ಸಮಸ್ಯೆ ನಿಮ್ಮ ಕಡೆ ಬರ್ತಾ ಇದ್ರು ಕೂಡ ಅದನ್ನು ಪರಿವರ್ತನೆ ಮಾಡಿ, ಸಣ್ಣ ಸಮಸ್ಯೆಯಾಗಿ ಪರಿವರ್ತನೆ ಮಾಡಿ ಆ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡ್ಕೊಳ್ಳುವಂಥ ಶಕ್ತಿ, ಯೋಗ ಭಾಗ್ಯತೆಗಳು ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡ್ತಾನೆ. ಇನ್ನು ಶನಿಯ ವಿಚಾರಕ್ಕೆ ಬಂದರೆ, ಶನಿ ಬಂದು ದಶಮ ಸ್ಥಾನದಲ್ಲಿದ್ದಾರೆ, ಅಂದರೆ 10ನೇ ಮನೆಯಲ್ಲಿದ್ದಾರೆ. 10ನೇ ಮನೆ ಶನಿ ಉದ್ಯೋಗ ಸ್ಥಾನಾಧಿಪತಿ, ಕರ್ಮಸ್ಥಾನಾಧಿಪತಿ, ಕರ್ಮಕಾರಕನು ಶನಿನೇ, ನ್ಯಾಯಕ್ಕೆ ಅಧಿಪತಿನವರೇ. ಈ ತಿಂಗಳು ಪೂರ್ತಿ ನಿಮಗೆ ಕರ್ಮಸ್ಥಾನದಲ್ಲೇ ಇರ್ತಾರ. ಈ ತಿಂಗಳು ಅಂತ್ಯ ಭಾಗಕ್ಕೆ ಅಂದರೆ ಮಾರ್ಚ್ 28ನೇ ತಾರೀಕಿಗೆ ಶನಿ ಲಾಭಸ್ಥಾನಕ್ಕೆ ಬರ್ತಾರೆ. ಅದು ಕೂಡ ನಿಮ್ಗೆ ಒಳ್ಳೆಯದು. ನಿಮಗೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವ ಸಾಡೆ ಸಾತಿ ಇಲ್ಲ, ಯಾವ ಅರ್ಧಾಷ್ಟಮ ಪಂಚಮ ಶನಿಗಳಿಲ್ಲ. ಶನಿಯಿಂದ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಮೇಲಾಗಿ ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಶನಿಗೆ ಮಿತ್ರನಾದ್ರಿಂದ ಶನಿಯಿಂದ ನಿಮಗೆ ಖಂಡಿತವಾಗಲೂ ಕೆಟ್ಟದ್ದಿಲ್ಲ. ಭಾಗ್ಯಾಧಿಪತಿನೂ ಶನಿನೇ, ಕರ್ಮಾಧಿಪತಿನೂ ಶನಿನೇ, ಭಾಗ್ಯ ಸ್ಥಾನಾಧಿಪತಿನೂ ಶನಿನೇ, ಕರ್ಮ ಸ್ಥಾನಾಧಿಪತಿನೂ ಶನಿನೇ. ಎಲ್ಲ ಥರದಲ್ಲೂ ಶನಿ ನಿಮಗೆ ಯೋಗವನ್ನು ಕೊಡುವಂಥವನಾಗ್ತಾನೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಲಕ್ಷ್ಮೀ ಅಷ್ಟೋತ್ತರವನ್ನು ಮಾತ್ರ ಈ ತಿಂಗಳು ಸತತವಾಗಿ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಪಾರಾಯಣ ಮಾಡುವಂಥದ್ದು ಒಳ್ಳೆಯದು. ಜನರಲೈಸ್ ಆಗಿ ನೋಡೋದಾದರೆ ಹೇಗಿದೆ ಈ ತಿಂಗಳು ಅಂತಂದರೆ, ವಿದ್ಯಾರ್ಥಿಗಳಿಗೆ ಉತ್ಸಾಹ, ಉತ್ತಮ ಆರೋಗ್ಯ, ವಯಸ್ಕರಿಗೆ ಕೆಲಸ ಮಾಡುವಂತಹ ಯೋಗ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರ ಹಾಗೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಚೆನ್ನಾಗಿದೆ. ರೈತರಿಗೆ ತುಂಬ ಉತ್ತಮವಾಗಿರತಕ್ಕಂಥ ಯೋಗ. ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾದರೂ ಅದು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ನಿಮಗಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮತ್ತು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ. ನೂತನ ಕೆಲಸದಲ್ಲಿ ನೀವು ತೊಡಗಿಕೊಂಡ್ರೆ ಅದು ನಿಮಗೆ ಯಥೇಚ್ಛವಾದಂಥ ಯಶಸ್ಸು ಕೊಡುತ್ತೆ. ನಿಮ್ಮ ಪಿತೃಗಳ ಆಶೀರ್ವಾದ ಅಂದರೆ ಹಿರಿಯರ ಆಶೀರ್ವಾದ ನಿಮಗೆ ತೃಪ್ತಿಯಾಗಿ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದರೂ ತೊಂದರೆಗಳು, ಕಳವಳಗಳು, ಸಮಸ್ಯೆಗಳಿದ್ರೆ ಅದು ದೂರ ಆಗಿ ಒಂದು ಒಳ್ಳೆ ತೊಂದರೆಗಳ ನಿವಾರಣೆ ಆಗಿ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ. ಗುರುಗಳ ದರ್ಶನದಿಂದ ಕೂಡ ನಿಮಗೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ವ್ಯವಸಾಯ ಮತ್ತು ಭೂಮಿ ವಿಚಾರದಲ್ಲಿ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಮೃಷ್ಟಾನ್ನ ಭೋಜನ ಸಿಗುತ್ತೆ. ಮಧ್ಯವರ್ತಿಗಳಿಗೆ ಉತ್ತಮವಾದಂಥ ಸಂದರ್ಭ. ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆಗಳಾದರೂ ಕೂಡ ಅಂತಿಮವಾಗಿ ಯಶಸ್ಸನ್ನು ಕಾಣಲಿಕ್ಕೆ ನಿಮಗೆ ಸಪೋರ್ಟನ್ನು ಸಿಗುತ್ತೆ. ಸರ್ಕಾರಿ ಉದ್ಯೋಗ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕೂಡ ನಿಮಗೆ ಯಶಸ್ಸನ್ನು ಕಾಣಬಹುದು. ನೂತನ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ. ಸ್ವಲ್ಪ ದೊಡ್ಡ ದೊಡ್ಡ ಡಿಸಿಷನ್ಸನ್ನು ಮುಂದೂಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಯಾಕೆಂದರೆ ಡಿಸಿಷನ್ ತಗೊಳ್ಬೇಕಾದ್ರೆ ಸಣ್ಣ ಪುಟ್ಟ ತೊಂದರೆಗಳು, ಬದಲಾವಣೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಸಲ ನೀವು ಅನುಭವಸ್ಥರು
ಪರಿಚಯಸ್ಥರು ಅಥವಾ ಅವ್ರ ಹತ್ರ ಕೇಳಿ ನೀವು ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು. ಮತ್ತು ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ವಾಹನ ಸೌಕರ್ಯ, ವಾಹನದ ಖರೀದಿ ಮಾಡುವಂಥ ಯೋಗ, ಮನಸ್ಸು ಬಹಳ ಸಂತೋಷವಾದಂಥ ಸಂದರ್ಭವನ್ನು ತಲುಪುತ್ತೆ. ಮತ್ತು ಸೂಕ್ತ ಸಮಯಕ್ಕೆ ನೀವು ಕೆಲವೊಂದು ಆಪರ್ಚುನಿಟೀಸನ್ನು ರಿಸೀವ್ ಮಾಡ್ಕೊಳ್ಳಿ, ಅದು ಖಂಡಿತ ನಿಮ್ಗೆ ಒಳ್ಳೆಯದು. ಸಾಧ್ಯವಾದಷ್ಟು ಹೆಚ್ಚಿನ ಒಂದು ಶ್ರಮ ಪಡಲಿಕ್ಕೆ ಹೋಗಬೇಡಿ, ಆದಷ್ಟು ಸ್ಮಾರ್ಟ್ ವರ್ಕನ್ನು ಪ್ಲ್ಯಾನ್ ಮಾಡಿ. ಇಲ್ಲ ಕಷ್ಟಪಡಲೇಬೇಕು ಗುರುಗಳೇ, ನಾನು ಅಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿ ಕೂಡ ತೊಗೊಳ್ಬೇಕು. ಸೋಂಬೇರಿನ ದೂರ ಮಾಡ್ಕೊಳ್ಳಿ, ಸೋಂಬೇರಿತನ ನಿಮಗೆ ಒಳ್ಳೆಯದಲ್ಲ. ಏನಪ್ಪ ವಿಶೇಷ ಅಂತಂದರೆ ಈ ತಿಂಗಳೊಂದು ಪರಿವರ್ತನೆಯಿಂದ ಗುರು ನಿಮಗೆ ಬಲವನ್ನು ಕೊಡ್ತಾ ಇರೋದ್ರಿಂದ ಸಂತೋಷ ಹಾಗೂ ಗುರುಗಳ ಆಶೀರ್ವಾದ ನಿಮಗೆ ತೃಪ್ತಿಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷತೆ ಏನಂತಂದರೆ, ಈಗ ನಿಮಗೆ ಕರ್ಮಸ್ಥಾನದಲ್ಲಿ ಇರತಕ್ಕಂಥ ಶನಿ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದೇ ಮಾರ್ಚ್ 28ನೇ ತಾರೀಕು ಶನಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಮಾರ್ಚ್ 28 ಸ್ಥಾನ ಬದಲಾವಣೆ ಆದರೆ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆ ಯಜ್ಞ ಯಾಗಗಳು, ಶನೇಶ್ವರ ಮಹಾಪೂಜೆಗಳನ್ನು ಮಾಡ್ತಾ ಇರ್ತಾರೆ. ನೀವು ಆ ಪೂಜೆಗೆ ಪಾಲ್ಗೊಳ್ಬೇಕು. ವೃಷಭ ರಾಶಿಯವರು ಏನು ತೊಂದರೆ ಇಲ್ಲ, ಒಂದು ಥ್ಯಾಂಕ್ಸ್ ಹೇಳೋವಂಥದ್ದು. ಅಂದರೆ 10ನೇ ಮನೆಯಿಂದ 11ನೇ ಮನೆಗೆ ಕರ್ಮದಿಂದ ಲಾಭಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಶನಿಗೆ ಒಂದು ಧನ್ಯವಾದಗಳು, ಒಂದು ನಮಸ್ಸುಮಾಂಜಲಿಗಳು ಹೇಳುವಂಥ ಒಂದು ಸುಸಂದರ್ಭ. ನಿಮ್ಮ ಊರು ಸುತ್ತಮುತ್ತ, ನಿಮ್ಮ ಗ್ರಾಮದಲ್ಲೋ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಶನೇಶ್ವರನ ದೇವಸ್ಥಾನ ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಶನೇಶ್ವರ ಮಹಾಯಾಗಗಳನ್ನು, ಯಜ್ಞಗಳನ್ನು ಮಾಡ್ತಾ ಇರ್ತಾರೆ 29ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ. ಆ ಯಾಗಕ್ಕೆ ನೀವು ಪಾಲ್ಗೊಳ್ಳಲೇಬೇಕು. ಪಾಲ್ಗೊಳ್ಳೋದ್ರಿಂದ ಒಳ್ಳೆಯದು. ಅಕಸ್ಮಾತ್ ನಿಮಗೆಲ್ಲೂ ಅನುಕೂಲ ಆಗಲಿಲ್ವಾ, ನಿಮ್ಮ ಸಹಕಾರದೊಂದಿಗೆ ನಿಮಗೋಸ್ಕರ ನಾನು 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. ಈ ಯಜ್ಞಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ nityasauಭಾಗ್ಯ.in ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ, ಆ ಲಾಗಿನ್ ಆದಮೇಲೆ ಅದರಲ್ಲೊಂದು ಫಾರ್ಮ್ ಕಾಣುತ್ತೆ. ಅದರಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಮತ್ತು ನಿಮ್ಮ ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ಕ್ಲೀನಾಗಿ ಟೈಪ್ ಮಾಡಿ ಅದರಲ್ಲೊಂದು ಸ್ಕ್ಯಾನರ್ ಕಾಣುತ್ತೆ. ಆ ಸ್ಕ್ಯಾನರನ್ನು ನೀವು ಸ್ಕ್ಯಾನ್ ಮಾಡಿ 431 ರೂಪಾಯಿ ನೀವು ಅದಕ್ಕೆ ಪೇ ಮಾಡಬೇಕಾಗತ್ತೆ ಒಬ್ಬರಿಗೆ. 4 + 3 + 1 = 8. 8 ಅಂದರೆ ಶನಿಯ ನಂಬರ್, ಅದಕ್ಕೆ 431 ರೂಪಾಯಿ ಅದಕ್ಕೆ ಇಟ್ಟಿದ್ದೀವಿ. 431 ರೂಪಾಯಿ ನೀವು ಸ್ಕ್ಯಾನರಲ್ಲಿ ಪೇ ಮಾಡಿ, ಆ ಒಂದು ಸ್ಕ್ಯಾನ್ ಪೇ ಮಾಡಿದಂಥ ಒಂದು ಸ್ಕ್ರೀನ್ಶಾಟನ್ನು ನೀವು ಆ ಫಾರ್ಮಲ್ಲಿ ನೀವು ಸಬ್ಮಿಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಸಕ್ಸಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪೂಜೆಯನ್ನು, ಅಂದರೆ ನಿಮ್ಮ ಒಂದು ಹೆಸರಲ್ಲಿ, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿಯಲ್ಲಿ ಶನೈಶ್ಚರ ಮಹಾಯಜ್ಞವನ್ನು ಮಾಡಲಾಗುತ್ತೆ. ಇದನ್ನು ನೀವು ಫೇಸ್ಬುಕ್ ಅಥವಾ ಯೂಟ್ಯೂಬಲ್ಲಿ ಲೈವ್ ಆಗಿ ವಾಚ್ ಮಾಡ್ಬೋದು. ಇಲ್ಲ ಗುರುಗಳೇ, ನಾನು ಡೈರೆಕ್ಟಾಗೇ ಬರ್ತೀನಿ, ನನಗೆ ಫೇಸ್ಬುಕ್ ಯೂಟ್ಯೂಬ್ ಬೇಡ, ನಾನು ಡೈರೆಕ್ಟಾಗೇ ಬಂದು ಎಲ್ಲಿ ಪೂಜೆ ಆಗುತ್ತೋ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಾದರೆ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆಗೆ ಬರಬೇಕು. ಅತ್ತಿಬೆಲೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಮಂಚನಹಳ್ಳಿ ಅನ್ನುವಂಥ ವಿಶೇಷವಾದ ಒಂದು ಸ್ಥಳ ಇದೆ. ಅಲ್ಲಿ ಬಸವೇಶ್ವರ ಸ್ವಾಮಿ ಇದ್ದಾರೆ. ಪವಾಡಗಳನ್ನು ಸೃಷ್ಟಿಸುವಂತಹ ನಿಜ ಪ್ರಾಣ ಬಸವೇಶ್ವರ ಸ್ವಾಮಿ ಇದ್ದಾರೆ. ಅವರ ಅನುಗ್ರಹ ಪಡ್ಕೊಂಡು ಅಲ್ಲೇ ಶನೇಶ್ವರನ ದೇವಸ್ಥಾನದಲ್ಲಿ ಮಹಾಯಾಗ ಮಾಡ್ತಾ ಇರೋದು. ಇದರ ಲೊಕೇಶನನ್ನು ನಾನು ಪಿನ್ ಮಾಡಿರ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಪಿನ್ ಆಗಿರುತ್ತೆ. ಆ ಲೊಕೇಶನನ್ನು ಸೇವ್ ಮಾಡಿಕೊಂಡು ಪ್ರತಿಯೊಬ್ಬರು ಸಕುಟುಂಬ ಸಪರಿವಾರ ಸಮೇತವಾಗಿ ಬಂದು ಪೂಜೆ ಮಾಡಿಸ್ಕೊಂಡು, ಸಂಕಲ್ಪ ಮಾಡಿಸ್ಕೊಂಡು, ಪೂಜೆ ಹೋಮ ಆಗೋವರೆಗೂ ಇದ್ದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. ರಿಜಿಸ್ಟ್ರೇಷನ್ ಪ್ರಾಸೆಸ್ ನಿಮ್ಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಮ್ಮ ಟೆಲಿಕಾಲರ್ಸ್ಗೆ ನಿಮ್ಗೆ ಫೋನ್ ಮಾಡಿದ್ರೆ ನಿಮಗೆ ರೆಸ್ಪಾಂಡ್ ಮಾಡಿ, ಎಜುಕೇಟ್ ಮಾಡಿ ಆ ಒಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಈ ಪೂಜೆ ಆದಮೇಲೆ 431 ರೂಪಾಯಿ ನೀವೇನು ಪೇ ಮಾಡಿರ್ತೀರ ಅದರಲ್ಲಿ ಸಂಕಲ್ಪ ಆಗಿ ನಿಮಗೆ ಪ್ರಸಾದವಾಗಿ ಒಂದು ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ. ಒಂದು ಪೂಜೆಗೆ 1 ಕುದುರೆ ಲಾಳ ಬರುತ್ತೆ. ನಿಮ್ಮ ಮನೇಲಿ ಒಂದು 4 ಜನ ಇದ್ದೀರಿ ಅಂದ್ಕೊಳ್ಳಿ, 4 ಜನ ಪೂಜೆ ಕೊಟ್ಟಿದ್ರೆ 4 ಕುದುರೆ ಲಾಳನೂ ಬರುತ್ತೆ ನಿಮ್ಮ ಮನೆಗೆ. ಯಾವುದೇ ಥರದ ತೊಂದರೆ ಇಲ್ಲ, ಬಟ್ ಪೋಸ್ಟಲ್ ಅಡ್ರೆಸ್ ಮಾತ್ರ ಕರೆಕ್ಟಾಗಿ ಹಾಕಿರಬೇಕು. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಯಾವುದು ಸಕ್ಸಸ್ ಅಂತ ಏನು ಅದರಲ್ಲಿ ಕಾಣುತ್ತೆ ಅಷ್ಟೇ, ಬಿಟ್ಟರೆ ನಿಮ್ಗೆ ಯಾವುದು ಮೆಸೇಜ್ ಬರೋದಿಲ್ಲ. ನಮಗಿಲ್ಲಿ ಅದು ಓಕೆ ಆಗಿರುತ್ತೆ. ಸಂಕಲ್ಪವನ್ನು ಕೂಡ ನೀವು ನೇರವಾಗಿ ನೋಡ್ಬೋದು. ಫೇಸ್ಬುಕ್, ಯೂಟ್ಯೂಬಲ್ಲಿ ಕೂಡ ಲೈವಲ್ಲಿ ನೀವು ಕಾಣಬಹುದು. ಪೂಜೆ ಎಲ್ಲ ಪ್ರಸಾದ ಮುಗಿಸ್ಕೊಂಡು ಭಗವಂತನ ಆಶೀರ್ವಾದ ತೊಗೊಳ್ಬೋದು. ಅಲ್ಲಿ ಪ್ರತ್ಯಕ್ಷ ಬಸವ ಇರೋದ್ರಿಂದ ನಿಮ್ದು ಏನಾದರೂ ಪ್ರಶ್ನೆಗಳಿದ್ರೆ ಅಲ್ಲಿ ಬಂದು ಸ್ವಾಮಿಯನ್ನು ಕೇಳ್ಬೋದು, ಅವ್ರ ಆಶೀರ್ವಾದ ಅನುಗ್ರಹ ಮಾಡ್ತಾರೆ. ಈ ಪೂಜೆನ ಜೀವನದಲ್ಲಿ ಖಂಡಿತ ಮಿಸ್ ಮಾಡ್ಕೊಬಿಡಿ. ಒಂದು ಥ್ಯಾಂಕ್ಸ್ ಗಿವಿಂಗ್ ಶನೀಶ್ವರನಿಗೆ ಮಾಡುವಂಥದ್ದು ಭಾಳ ಒಳ್ಳೆಯದು. 431 ರೂಪಾಯಿ ದುಡ್ಡು ತುಂಬ ದೊಡ್ಡ ದುಡ್ಡೇನಲ್ಲ. ಅದರಿಂದ ನಿಮ್ಗೆ ಅನುಕೂಲ ಆಗಬೇಕು, ಅನುಗ್ರಹ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಮಾಡ್ತಾ ಇದ್ದೀನಿ. ಭಗವಂತನ ಆಶೀರ್ವಾದ ಅನುಗ್ರಹ ನಿಮ್ಗೆ ಸಿಗಬೇಕು. ಯಾವುದ್ರ ಥರದ್ದು ಚಿಂತೆ ಮಾಡಬೇಡಿ, ಖಂಡಿತವಾಗಿ ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ.
ಮೇಲಾಗಿ ನಿಮ್ಮ ಮೂಲ ಜಾತಕದಲ್ಲಿ ಶನಿ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ಎಷ್ಟು ಫಲ ಅನ್ನುವಂಥದ್ದು ಜ್ಯೋತಿಷ್ಯರನ್ನು ಕೇಳಿ. ಜೊತೆಗೆ ನಿಮ್ಮ ಮೂಲ ಜಾತಕದಲ್ಲಿ ಶನಿಯ ಸ್ಥಾನವನ್ನು ತಿಳ್ಕೊಳ್ಳಿ. ಅವರೇ ಶತ್ರು ಸ್ಥಾನದಲ್ಲಿದ್ದಾರಾ, ನೀಚ ಸ್ಥಾನದಲ್ಲಿದ್ದಾರಾ, ಅಸ್ತಂಗತ ಆಗಿದ್ದಾರಾ, ವಕ್ರಿ ಆಗಿದ್ದಾರಾ, ಅಥವಾ ಉಚ್ಚ ಸ್ಥಾನದಲ್ಲಿದ್ದಾರಾ, ಮಿತ್ರನ ಮನೆಯಲ್ಲಿದ್ದಾರಾ, ಸ್ವಕ್ಷೇತ್ರದಲ್ಲಿದ್ದಾರಾ, ಮೂಲ ತ್ರಿಕೋಣದಲ್ಲಿದ್ದಾರಾ, ಅಥವಾ ಒಂದು ರಾಜಯೋಗದಲ್ಲಿದ್ದಾರಾ, ಏನಂತ ನೀವು ತಿಳ್ಕೊಂಡು ಸಂದರ್ಭವಾಗಿ ಅದರ ಪರಿಹಾರ ನೀನು ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಮತ್ತಷ್ಟು ಅಭಿವೃದ್ಧಿ ಶನೇಶ್ವರ ಹೋಮದಿಂದ ನಿಮಗೆ ಸಿಗುತ್ತೆ. ಓವರಾಲ್ ನೋಡಿದಾಗ ಉತ್ತಮವಾದ ಜೀವನವನ್ನು ಕಾಣಲಿಕ್ಕೆ ನಿಮಗೇನು ತುಂಬ ದೂರ ಏನಿಲ್ಲ. ಲಾಭಸ್ಥಾನಕ್ಕೆ ಬರುವಂತಹ ಶನಿ ಅನುಗ್ರಹ ನಿಮ್ಮ ಮೇಲೆ ಸಿಗಲಿ ಅಂತ ನಾನು ಕೂಡ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.